ಎಲ್ಲರಿಗೂ ಶರಣು. ಬೆಂಗಳೂರು ಚಲನಚಿತ್ರೋತ್ಸವ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಇದು ನಡೆಸುವಂತ ಕಾರ್ಯಕ್ರಮ. ಈ ಬೆಂಗಳೂರು ಫಿಲಂ ಫೆಸ್ಟಿವಲ್ ವರ್ಷಕ್ಕೊಂದ್ಸಲ ನಡೆಸ್ತಾರೆ. ಈಗ 16ನೇ ಬೆಂಗಳೂರು ಚಲನಚಿತ್ರೋತ್ಸವ ನಡೀತಾ ಇದೆ. ಅಂದ್ರೆ ಅದಕ್ಕೂ ಮೊದಲೇ ನಡೀತಿರ್ಲಿಲ್ವಾ ಅಂದ್ರೆ ಖಂಡಿತವಾಗ್ಲೂ ನಡೀತಿತ್ತು. ಅದಕ್ಕೂ ಮೊದಲೇ ನಡೆಸ್ತಿದ್ದವರು ಸುಚಿತ್ರ ಫಿಲಂ ಸೊಸೈಟಿಯವರು, ಪ್ರೈವೇಟ್ ಆಗಿ ಅದು ನಡೀತಿತ್ತು. ಇವರು ಸುಚಿತ್ರ ಫಿಲಂ ಸೊಸೈಟಿಯವರು ನಡೆಸುವಾಗ ಯಾರು ಮುಂದಿನ ದಿನಗಳಲ್ಲಿ ಸಿನಿಮಾ ತೆಗೆಯುವ ಆಸಕ್ತಿ ಇದೆಯೋ ಅಂತ ಕಲಿಕಾ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂಗೆ ಆಯೋಜನೆ ಮಾಡ್ತಿದ್ರು. ಅವ್ರೊಂದು 3-4 ವರ್ಷ ಬಹಳ ಕಷ್ಟ. ಪ್ರೈವೇಟ್ ಆಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಅಂತಂದ್ರೆ ಅದನ್ನ ಸಂಘಟಿಸೋರಿಗೆ ಎಷ್ಟು ಕಷ್ಟ ಅಂತಂದ್ರೆ, ಆಸಕ್ತರ ಹತ್ರ ಫಂಡನ್ನ ಕಲೆಕ್ಟ್ ಮಾಡಬೇಕು, ಬೇರೆ ಬೇರೆ ರಿಸೋರ್ಸ್ನ ಹೊಂದಿಸ್ಬೇಕಲ್ಲ. ಒಬ್ಬೊಬ್ರು ಒಂಥರ ಮಾತಾಡ್ತಾರೆ, ಆ ಕೊರತೆಲೇನೆ ನಡೀತವೆ. ಈ ಯಾರೋ ಒಂದಷ್ಟು ಜನ ಆಸಕ್ತರು ನಡೆಸ್ತಾ ಇದ್ದಂತ ಫಿಲಂ ಫೆಸ್ಟಿವಲ್ನ ಸರ್ಕಾರ ಟೇಕ್ ಓವರ್ ಮಾಡ್ತು ಅಂದ ತಕ್ಷಣ ನಿಜವಾಗ್ಲೂ ಖುಷಿ ಆಗುತ್ತೆ. ಆದ್ರೆ ಯಾರಿಗೆ ಬೆನಿಫಿಟ್ ಆಗ್ಬೇಕು ಇಂಥ ಫಿಲಂ ಫೆಸ್ಟಿವಲ್ಗಳು ಅಂತಂದ್ರೆ, ಯಾರು ಈ ಸಿನಿಮಾಗಳನ್ನ ನೋಡಿ ಮುಂದಿನ ದಿನಗಳಲ್ಲಿ ನಾನು ಕೂಡ ಒಂದು ಸಿನಿಮಾ ವಿದ್ಯಾರ್ಥಿ ಆಗ್ಬೇಕು, ಆ ಸಿನಿಮಾಗಳನ್ನ ತೆಗಿಬೇಕು, ಸಿನಿಮಾದಲ್ಲಿ ನಟನೆ ಮಾಡಬೇಕು, ಇಲ್ಲ ಎಡಿಟರ್ ಆಗ್ಬೇಕು, ಕ್ಯಾಮ್ರಾಮನ್ ಆಗ್ಬೇಕು, ಈತದಕ್ಕೆ ಬೇಕಾದ ಎಜುಕೇಶನ್ನ ಪಡ್ಕೊಳ್ಬೇಕು ಅನ್ನುವಂಥ ಯುವ ಜನತೆ ಇದರ ಬೆನಿಫಿಟನ್ನ ಪಡ್ಕೊಳ್ಬೇಕು. ಆದ್ರೆ ಇದು ಸರ್ಕಾರ ಕರ್ನಾಟಕ ಫಿಲಂ ಅಕಾಡೆಮಿ ಮೂಲಕ ಮಾಡೋದಕ್ಕೆ ಹೊರಟಾಗಿಂದ, ಚಲನಚಿತ್ರ ಅಕಾಡೆಮಿ ಮೂಲಕ ವರ್ಷದಿಂದ ವರ್ಷಕ್ಕೆ ಎಷ್ಟು ವರ್ಸ್ಟ್ ಆಗ್ತಾ ಇದೆ ಅಂತಂದ್ರೆ, ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರನ್ನ ಮತ್ತೆ ಆ ಮೆಂಬರ್ಗಳನ್ನ ಎಂಥವ್ರನ್ನ ಮಾಡಬೇಕು, ಅವರು ಕ್ರಿಯಾಶೀಲರಾಗಿ ಕೆಲಸ ಮಾಡೋರನ್ನ ಮಾಡಬೇಕು. ಆದ್ರೆ ಸರ್ಕಾರಗಳು ಯಾರು ಅವ್ರಿಗೆ ಓಟನ್ನ ತಂದ್ಕೊಟ್ಟಿರ್ತಾರೆ, ಯಾರು ಗುಪ್ತವಾಗಿ ಅವರ ಪಕ್ಷಕ್ಕೆ ಕೆಲಸ ಮಾಡಿರ್ತಾರೆ ಅಂಥವ್ರಿಗೆ ಈ ಒಂದು ಸ್ಥಾನಮಾನನ ಕೊಟ್ಟು ಈ ಫಿಲಂ ಫೆಸ್ಟಿವಲ್ಗಳ ಉದ್ದೇಶನೇ ಹಾಳ್ಗೆಡುತ್ತಾ ಇದ್ದಾರೆ. ಆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ನೀವು ವೆಬ್ಸೈಟನ್ನ ಓಪನ್ ಮಾಡಿದ್ರೆ, ಇಲ್ಲ ವಿಕಿಪೀಡಿಯಾದಲ್ಲಿ ನೋಡಿದ್ರೆ ಅದ್ರ ಧ್ಯೇಯ ಉದ್ದೇಶ ಏನು ಗೊತ್ತಾ? ಸಿನಿಮಾದಲ್ಲಿ ಶಿಕ್ಷಣ, ಶಿಕ್ಷಣದಲ್ಲಿ ಸಿನಿಮಾ. ಹಾಗಾದ್ರೆ ಇವ್ರು ನಡೆಸುವಂತ ಫಿಲಂ ಫೆಸ್ಟಿವಲ್ ಯಾರನ್ನ ನೋಡ್ಬೇಕು? ಯಾರು PUC ಮುಗಿಸ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಒಂದು 3-4 ತಿಂಗಳು ತುಂಬಾ ದೊಡ್ಡ ಗ್ಯಾಪ್ ಇರುತ್ತೆ. ಯಾವ ಎಜುಕೇಶನ್ಗೆ ಸೇರ್ಬೇಕು ಅಂತ ಅವರು ತುಂಬಾ ಸರ್ಚಿಂಗ್ ಅಲ್ಲಿ ಇರ್ತಾರೆ. ಕೆಲವರು ಮೊದಲೇ ಫಿಕ್ಸ್ ಆಗಿರ್ತಾರೆ, ಇನ್ನ ಕೆಲವರು ಸರ್ಚಿಂಗ್ ಅಲ್ಲಿ ಇರ್ತಾರೆ. ಅಂಥವರು ಕೂಡ ಕೆಲವೊಬ್ರು ಇರಪ್ಪ ಫಿಲಂ ವಿಚಾರದಲ್ಲಿ ಯಾವುದೋ ಒಂದು ಡಿಗ್ರಿ ಮಾಡಿದ್ರೆ ನಾನು ಬದುಕು ಕಟ್ಕೊಳ್ಬೋದು, ಮತ್ತೆ ನಾನು ಮುಂದಿನ ದಿನಗಳಲ್ಲಿ ಸಿನಿಮಾದಲ್ಲಿ ಕೆಲಸ ಮಾಡ್ಬೋದು, ತೆಗಿಬೋದು ಸಿನಿಮಾನ, ಈ ಥರ ಸಾಕಷ್ಟು ಸ್ಟೂಡೆಂಟ್ಸ್ ಇರ್ತಾರೆ. ಆದ್ರೆ ಈ ಸಲ 16ನೇ ಅಂತಾರಾಷ್ಟ್ರೀಯ ಬೆಂಗಳೂರು ಚಲನಚಿತ್ರೋತ್ಸವನ ಮಾರ್ಚ್ 1ನೇ ತಾರೀಕೆ ಶುರು ಮಾಡ್ತಾ ಇದ್ದಾರೆ. ಮಾರ್ಚ್ 1ನೇ ತಾರೀಕೆ ಸೆಕೆಂಡ್ PUC ಎಕ್ಸಾಮ್ ಕೂಡ ಶುರು ಆಗ್ತಾ ಇದೆ. ಅಂದ್ರೆ ಇವರು ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾ ಇರೋದು ಅಂತಂದ್ರೆ, ನಾವ್ ಯಾರೋ ಒಂದಷ್ಟು ಜನ ಈ ಒಂದು ಪಕ್ಷಕ್ಕೆ ದುಡ್ದಂತವ್ರು ಮಜಾ ಮಾಡ್ಕೊಳ್ತೀವಿ, 9 ಕೋಟಿ ರೂಪಾಯಿ ದುಡ್ಡು ಬಿಡುಗಡೆ ಆಗಿದೆ ಸರ್ಕಾರದಿಂದ, ಅದನ್ನೆಲ್ಲ ಖರ್ಚು ಮಾಡಿ ಇವರು ಇನ್ನೊಂದು 3-4 ಕೋಟಿ ತೋರಿಸ್ತಾರೆ. ಸೊ ಇವರು ಕೊಡ್ತಾ ಇರೋದು ಯಾರಿಗೆ? ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು. ಪಾಪ ಇವತ್ತು ಫಿಲಂ ಲ್ಯಾಂಡ್ ಅಂತ ಏನಾದ್ರೂ ಇದ್ರೆ ಈ ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಿಂದನೇ ಅದು ಇಷ್ಟೊಂದು ಗಟ್ಟಿಯಾಗಿ ನೆಲೆ ನಿಂತಿರೋದು. ಇವರು ಕೊಡ್ತಾ ಇರೋದು ಯಾವುದೋ ಮಾಲ್ಗಳಿಗೆ ಅದನ್ನ ಕೊಡ್ತಾ ಇದ್ದಾರೆ. ಆ ದುಡ್ಡನ್ನ ಕೊಟ್ಟು ಅಲ್ಲಿ ಆ ಮಾಲ್ಗಳಿಗೆ ಸಾಮಾನ್ಯ ಜನ ಹೋಗೋದಕ್ಕೇನೆ ಬಿಚ್ತಾರೆ. ಇನ್ನ ಸ್ಟೂಡೆಂಟ್ಸ್ಗಳು ಕೆಲವರು ಅದು ಇಲ್ಲಿ ಹೋಗೋದಕ್ಕೇನೆ ಹೆದರ್ತಾರೆ. ಅಂತ ಜಾಗಗಳಿಗೆ ಇವರು ಆ ದುಡ್ಡನ್ನೆಲ್ಲ ಕೊಟ್ಟು ಇವರು ಬೇರೆ ಬೇರೆ ವ್ಯವಹಾರಗಳನ್ನ ಈಸಿ ಮಾಡ್ಕೊಳ್ತಾ ಇದ್ದಾರೆ. ಇದು ದೊಡ್ಡ ಅಪಾಯ. ಮತ್ತೆ ಸರ್ಕಾರಗಳಿಗೆ ಕೆಟ್ಟ ಹೆಸರು ಬರುತ್ತೆ. ನಾವು ಈಗ ಒಂದು 7-8 ವರ್ಷದಿಂದ ಕೂಡ ಮನವಿ ಮಾಡಿದ್ವಿ, ಈ ಅಂತಾರಾಷ್ಟ್ರೀಯ ಬೆಂಗಳೂರು ಚಲನಚಿತ್ರೋತ್ಸವ ಅಂತ ಮಾಡೋದ್ ಬೇಡ, ಕನ್ನಡ ನಾಡು ಚಲನಚಿತ್ರೋತ್ಸವ ಅಂತ ಮಾಡಿ ಪ್ರತಿ ಜಿಲ್ಲೆಯಲ್ಲಿ 1-2 ಥಿಯೇಟರ್ ನೀವು ಒಂದು ವಾರ ಸಿನಿಮಾಗಳನ್ನ ಹಾಕಿ, ಅಲ್ಲೂ ಕೂಡ ಇಂಟೆಲೆಕ್ಚುಯಲ್ಸ್ ಇರ್ತಾರೆ, ಅಲ್ಲೂ ಕೂಡ ಸಿನಿಮಾ ವಿದ್ಯಾರ್ಥಿಗಳು ಇರ್ತಾರೆ ಎಲ್ಲ ಜಿಲ್ಲೆಲೂನುವೆ. ಅವರು ಕೂಡ ಅದನ್ನ ನೋಡ್ಲಿ, ಅವರು ಕೂಡ ಅದ್ರ ಬಗ್ಗೆ ಬರೀಲಿ, ಕಲ್ತ್ಕೊಳ್ಳಿ, ಅವರು ಕೂಡ ಸಿನಿಮಾ ತೆಗಿಲಿ ಅನ್ನುವಂತ ವಿಚಾರನ ಮಂಡಿಸಿದ್ವಿ. ಅವರು ಅದಕ್ಕೆ ಗಮನ ಕೊಡ್ಲಿಲ್ಲ. ನಾವು ಕೂಡ ಅದನ್ನ ಅಷ್ಟು ತೀವ್ರವಾಗಿ ತಗೊಳ್ಳಿಲ್ಲ. ಈಗ ಸೆಕೆಂಡ್ PUC ಎಕ್ಸಾಮ್ ದಿನನೇ ಈ ಫಿಲಂ ಫೆಸ್ಟಿವಲ್ಲು ಶುರು ಮಾಡೋದು ನಿಜವಾಗ್ಲೂ ನಮಗಂತೂ ಏನೋ ಒಂಥರ ಇದೊಂದು ಕೆಟ್ಟ ನಡೆ ಸರ್ಕಾರದ್ದು ಅಂತ ಅನ್ಸಿ,
ಆ ಈ ಒಂದು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಸಾಧು ಕೋಕಿಲ್ ಅವ್ರಿಗೆ ನಾವು ದ್ರಾವಿಡ ಕನ್ನಡಿಗರು ಚಳವಳಿಯ ಲೀಡರ್ಸ್‌ಗಳು ಹೋಗಿ ಮನವಿನ ಸಲ್ಲಿಸಿದ್ದಾರೆ. ಅವ್ರ ಜೊತೆ ಅವರು ಮಾತಾಡಿದಾಗ ಏನ್ ಹೇಳಿದ್ದಾರೆ ಅಂತಂದ್ರೆ, ಇಲ್ಲಪ್ಪ ಅದು ಸ್ಟೂಡೆಂಟ್ಸ್‌ಗೇನು ತೊಂದರೆ ಆಗಲ್ಲ. ಸ್ಟೂಡೆಂಟ್ಸು ಹಾಗೆ ನೀವು ಅವ್ರ ಮದ್ವೆ ನೋಡ್ಕೊಂಡು ಈ ಡೇಟ್ ಫಿಕ್ಸ್ ಮಾಡ್ತೀರಾ? ಹಿಂಗೆ ಏನೇನೋ ಓತಪ್ರೋತವಾಗಿ ಏನೋ ಮಾತಾಡ್ಬಿಟ್ಟಿದ್ದಾರೆ. ಆಮೇಲೆ ಅವ್ರಿಗೆ ಒಂದು ಮನವಿ ಪತ್ರ ಈಸ್ಕೊಳ್ಳೋದಕ್ಕೂನು ಕೂಡ, ಇಲ್ಲ, ಇಲ್ಲ ಬೇಡ, ಬೇಡ ನೀವು ಅಲ್ಲಿಟ್ಬಿಡಿ. ಸುಮ್ನೆ ಬೇಕಾದ್ರೆ ಜೊತೆಯಲ್ಲಿ ಫೋಟೋ ತೆಗೆಸ್ಕೊತೀನಿ. ಏನಿದೆಲ್ಲ? ಹಾ? ಸಾಧು ಕೋಕಿಲ್ ಅವ್ರೇ, ನೀವೊಬ್ರು ಡೈರೆಕ್ಟ್ರು. ಬರೀ ಆಕ್ಟರ್ ಆದ್ರೆ ಹೋಗ್ಲಿ ಬಿಡಪ್ಪ. ಆತನ್ಗೇನೋ ಯಾರೋ ಹೇಳಿದ್ದನ್ನ ಕೇಳ್ತಾರೆ ಅಂತ. ಮತ್ತೆ ನೀವು ಸಾಕಷ್ಟು ಬಾರಿ ಈ ರಾಜಕೀಯವಾಗಿ ಕೂಡ ಓಡಾಡಿ ಈ ಒಂದು ಸರ್ಕಾರ ಬರೋದಕ್ಕೆ ಕಾರಣಕರ್ತರಾಗಿದ್ದೀರಿ. ಒಳ್ಳೇದು. ಆದ್ರೆ ನೀವು ಈ ರೀತಿ ಪ್ರತಿಕ್ರಿಯಿಸಬಾರ್ದು. ಆಮೇಲೆ ಈ ವರ್ಷದ ಬಜೆಟ್ ಈಗ್ಲೇ ಖಾಲಿ ಮಾಡ್ಬೇಕು. ಯಾರ್ರೀ ಹೇಳ್ದೋರು? ಈ ವರ್ಷದ ಬಜೆಟ್ ಈಗ್ಲೇ ಖಾಲಿ ಮಾಡ್ಬೇಕು. ಬಜೆಟ್ ಸೆಷನ್ನಲ್ಲಿ ಅನೌನ್ಸ್ ಮಾಡಿರೋದೆಲ್ಲಾನು ಆ ವರ್ಷನೇ ಜಾರಿ ಮಾಡ್ಬಿಡ್ತಾರಾ? ಯಾರಿಗೆ ಬೆನಿಫಿಟ್ ಆಗ್ಬೇಕು? ಸ್ಟೂಡೆಂಟ್ಸ್‌ಗೆ ಬೆನಿಫಿಟ್ ಆಗ್ಬೇಕು. ಆ ಒಂದು ಆಂಗಲ್ ಅಲ್ಲಿ ನೀವು ಆಲೋಚನೆನೇ ಮಾಡ್ತಾ ಇಲ್ಲ. ಇರಪ್ಪ, ನಾವು ಏಕಾಏಕಿ ಪ್ರತಿಭಟನೆ ಮಾಡಬಾರ್ದು. ಒಂದು ತಿಳಿ ಹೇಳ್ಬೇಕು ಅಂತೇಳಿ ಡೆಮೊಕ್ರಾಟಿಕ್ ಆಗಿ ಒಂದು ಮನವಿನ ಸಲ್ಲಿಸಿದೀವಿ. ಅದಕ್ಕೆ ಇನ್ನೂ ಕೂಡ ನೀವು ಏನು ಗಮನ ಕೊಟ್ಟಿಲ್ಲ. ಮತ್ತೆ ಅದನ್ನ ನಾನು ವಾರ್ತಾ ಇಲಾಖೆಯಲ್ಲಿ ಇದೊಂದು ಸಣ್ಣ ವಿಭಾಗ ವಾರ್ತಾ ಇಲಾಖೆಗೆ ನಾನು ಕೊಡ್ತೀನಿ ಅಂತ ಹೇಳಿದ್ರಿ. ಅದಾದ್ಮೇಲೆ ಅದಕ್ಕೆ ಲಿಖಿತ ರೂಪದ ಉತ್ತರನೂ ಇಲ್ಲ. ನಾವು ಆ ಲೆಟರಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀವಿ, ಲಿಖಿತ ರೂಪದ ಉತ್ತರ ಕೊಡ್ಬೇಕಂತ. ನೀವು ಅದನ್ನ ರಿಪ್ಲೈ ಮಾಡಿಲ್ಲ. ಇನ್ನು ವಾರ್ತಾ ಇಲಾಖೆಯ ಸಚಿವರು ಯಾರು? ಅವ್ರನ್ನ ಕಾಣೋಣ ಅಂತ ನೋಡಿದ್ರೆ, ಅದು ಮುಖ್ಯಮಂತ್ರಿಗಳೇ ಇಟ್ಕೊಂಡ್ಬಿಟ್ಟಿದ್ದಾರೆ ಆ ಖಾತೆನ. ಮುಖ್ಯಮಂತ್ರಿ ಹೆಂಗೆ ತಲುಪೋದು? ಸುಲಭನಾ? ಸಚಿವರುಗಳಾದ್ರೆ ಒಂದೆರಡು ದಿನ ಪ್ರಯತ್ನ ಮಾಡಿ ನಾವು ತಲುಪೋದು. ಮುಖ್ಯಮಂತ್ರಿಗಳಿಗೆ ಹೆಂಗ್ ಮನವರಿಕೆ ಮಾಡ್ಕೊಡೋದು? ನೋಡಿ ಸ್ವಾಮಿ, ಈ ತರ ಮಾಡ್ತಾ ಇದ್ದೀರಿ, ಇದು ತಪ್ಪಾಯ್ತದೆ ಅಂತ. ಹಾಗಾಗಿ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀವಿ. ನೀವು ಈ ಒಂದು ಕಾರ್ಯಕ್ರಮನ ಮುಂದೂಡಬೇಕು. ಏಪ್ರಿಲ್ 2ನೇ ವಾರದಲ್ಲಿ ಮಾಡಿದ್ರೆ ಸಿನಿಮಾ ಆಸಕ್ತ ವಿದ್ಯಾರ್ಥಿಗಳು ಏನು PUC ಎಕ್ಸಾಮ್ ಮುಗಿಸಿರ್ತಾರೆ, ಅವರು ಕೂಡ ಇದರ ಬೆನಿಫಿಟ್ ಅನ್ನ ತಕೊಳ್ಬೋದು. ಇನ್ನ ಈ ಒಂದು ಸಿನಿಮಾೋತ್ಸವಕ್ಕೆ ಈ ವರ್ಷ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇಟ್ಟಿದ್ದೀರಿ. ಮತ್ತೆ ಅದಕ್ಕೆ ಒಬ್ರು ರಾಯಭಾರಿ, ಬ್ರ್ಯಾಂಡ್ ಅಂಬಾಸಿಡರ್ ಅಂತೇಳಿ ಬಹಳ ಸೂಕ್ಷ್ಮವಾಗಿ ಮಾತಾಡ್ತಾರೆ. ಕಿಶೋರ್ ಅವರು, ಆಕ್ಟರ್ ಕಿಶೋರ್ ಅವರು, ಅವ್ರು ಬಹಳ ಫೇಮಸ್ಸು. ಎಲ್ಲಾ ಭಾಷೆಗಳಲ್ಲೂ ನಟಿಸ್ತಾರಲ್ಲ ಅವರು. ಅವ್ರಿಗೂ ಕೂಡ ಈ ವಿಚಾರನ ತಿಳಿಸಿದೀವಿ ಬೇರೆ ಬೇರೆ ಮಾಧ್ಯಮಗಳ ಮೂಲಕ. ಮತ್ತೆ ಅವ್ರಿಗೂ ನಮ್ಗೂನುವೆ ಇರುವಂತ ಒಂದು ಕಾಮನ್ ಫ್ರೆಂಡ್ಸ್ ಮೂಲಕ ತಿಳಿಸಿದೀವಿ. ಅವರು ತುಂಬಾ ಸೂಕ್ಷ್ಮ ಜೀವಿ ಅಂತ ಅನ್ಕೊಂಡಿದೀವಿ. ಅವರಾದ್ರೂನುವೆ ಸರ್ಕಾರಕ್ಕೆ ಮನವಿ ನಮ್ಮ ಮನವಿನ ಪರಿಗಣಿಸುವಂಗೆ ಮಾಡಿ, ಈ ಒಂದು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವನ ಮುಂದೂಡಬೇಕು. ಏಪ್ರಿಲ್ ತಿಂಗಳಲ್ಲಿ ಮಾಡಬೇಕು. ಮತ್ತೆ ನಮ್ಮ 7-8 ವರ್ಷದ ಹಿಂದೆ ಇದ್ದಂತ ಆ ಬೇಡಿಕೆ ಏನಿದೆ, ಆ ರೀತಿ ಪ್ರತಿ ಜಿಲ್ಲೆಲೂ ಕೂಡ ಒಂದ್ 2 ಸಿಂಗಲ್ ಸ್ಕ್ರೀನ್ ಥಿಯೇಟರ್‌ಗಳಿಗೆ ಬಾಡಿಗೆ ಕೊಟ್ಟು ಆ ಸಿನಿಮಾಗಳನ್ನ ಅಲ್ಲೂನು ಹಾಕ್ಬೇಕು. ಚಲನಚಿತ್ರೋತ್ಸವದಲ್ಲಿ ಹಾಕುವಂತ ಚಿತ್ರಗಳನ್ನ ಅಲ್ಲೂ ಕೂಡ ಹಾಕ್ಬೇಕು. ಆ ಜಿಲ್ಲೆಯಲ್ಲಿರುವಂತ ಸಿನಿಮಾಸಕ್ತರು, ಸಿನಿಮಾ ವಿದ್ಯಾರ್ಥಿಗಳು ನೋಡಿ ಅವರು ಕೂಡ ಎಲ್ಲಾ ಜಿಲ್ಲೆಯವರುನು ಕೂಡ ಇದರ ಬೆನಿಫಿಟ್ ಅನ್ನ ಪಡ್ಕೊಳ್ಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಿದ್ದೀವಿ. ಇದಕ್ಕೂನುವೆ ಗಮನ ಹರಿಸಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ಮುಜುಗರ ಉಂಟಾಗೋ ರೀತಿಲಿ ನಾವು ಹೋರಾಟನ ತೀವ್ರಗೊಳಿಸಬೇಕಾಗುತ್ತೆ. ಶರಣು. ಥ್ಯಾಂಕ್ ಯು.